ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಅಂಡ್ ತುಳು ಬ್ಲಾಗ್. ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ರುಚಿಕರವಾದ ಮೀನಿದು ಸಾರು ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಆ ವಿಡಿಯೋನ ನಿಮ್ ಜೊತೆನು ಶೇರ್ ಮಾಡ್ಬೇಕು ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಫಿಶ್ ನೋಡ್ತಾ ಇದ್ದೀರಾ ನೋಡಿ, ಇದು ಕೊಲ್ಲತಾರು ಫಿಶ್ ಅಂತ ಹೇಳಿ ಹೇಳ್ತಾರೆ. ನಮ್ಮ ಮಂಗಳೂರು ಕಡೆ ಎಲ್ಲ ಇದಕ್ಕೆ ಕೊಲ್ಲತಾರು ಫಿಶ್ ಅಂತ ಹೇಳ್ತಾರೆ. ಅಂದ್ರೆ ಇದು ಇಷ್ಟು ದೊಡ್ಡನೂ ಬರುತ್ತೆ, ಇದಕ್ಕಿಂತ ಸಣ್ಣ ಗಾತ್ರದಷ್ಟು ಆ ತರನು ಬರುತ್ತೆ. ಇದು ಇವಾಗ ನಾನೊಂದು ಮೀಡಿಯಂ ಸೈಜ್ ಇದು ಕೊಲ್ಲತಾರು ಫಿಶ್ ಒಂದು ಅರ್ಧ kg ಅಷ್ಟು ತಗೊಂಡ್ ಬಂದಿದ್ದೀನಿ. ಸೊ ಈ ಫಿಶ್ಗೆ ನೆತ್ತೇಲಿ ಫಿಶ್ ಅಂತಾನು ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಸೊ ಈ ಫಿಶ್ ಇದು ಕರಿ ಅಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಬಾಯ್ಲ್ಡ್ ರೈಸ್ ಜೊತೆ ಅಂತೂ ಇದು ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು. ಹಾಗೆ ಇದರ ಫಿಶ್ ಕರಿ ಯಾವ ರೀತಿ ನಾವು ಮನೆಯಲ್ಲಿ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಈ ಫಿಶ್ ಅನ್ನು ಫಸ್ಟ್ ನಾನು ಕ್ಲೀನ್ ಮಾಡಿ ತಗೊಂಡ್ ಬರ್ತೀನಿ. ಈ ಫಿಶ್ ಕರಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ನಾನೊಮ್ಮೆ ಹೇಳ್ತೀನಿ ನಿಮ್ಗೆ. ಇಲ್ಲಿ ನಾನು ಒಂದು ಮೀಡಿಯಂ ಗಾತ್ರದ ನೀರುಳ್ಳಿ ತಗೊಂಡಿದ್ದೀನಿ, ಹಾಗೆ ಒಂದು 7-8 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ನೋಡಿ, ಇದಕ್ಕೆ ಹುಳಿ ಸ್ವಲ್ಪ ಕಡಿಮೆನೆ ಹಾಕ್ಬೇಕು. ಇಷ್ಟೇ ನೋಡಿ, ಒಂದು ಸಣ್ಣ ಗಾತ್ರದ್ದು ಹುಣಸೆಯನ್ನು ತಗೊಂಡಿದ್ದೀನಿ. ಇಷ್ಟೇ ಸಣ್ಣ ನಿಂಬೆ ಹಣ್ಣು ಗಾತ್ರ ಇರುತ್ತಲ್ವಾ, ಅಷ್ಟೇ ನೋಡಿ. ಇದರಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಹುಣಸೆ ಹಣ್ಣು ಇದೆ ಅಂತ ಹೇಳಿ. ಸೊ ಇದನ್ನು ತಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ ಕೂಡ ಅಲ್ಲ, ಒಂದು ಚಿಟಿಕೆಯಷ್ಟು ನಾನು ಓಂ ಕಾಳು ತಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಜೀರಿಗೆ ತಗೊಂಡಿದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಮೆಂತೆಕಾಳು. ಹಾಗೆ ಇದಕ್ಕೆ ನಾನು ಗಿಡ್ಡ ಮೆಣಸು ಒಂದು 10 ತಗೊಂಡಿದ್ದೀನಿ. ಹಾಗೆ ಬ್ಯಾಡ್ಗೆ ಮೆಣಸು ಒಂದು 12 ತಗೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ. ಹಾಗೆ ಇದನ್ನೆಲ್ಲ ಈ ನೀರುಳ್ಳಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು ಬಿಟ್ಟು ಬಾಕಿ ಎಲ್ಲ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಅಂದ್ರೆ 1 ಕಪ್ ಆಗುವಷ್ಟು ನಾನು ಇಲ್ಲಿ ತೆಂಗಿನ ತುರಿನ ತಗೊಂಡಿದ್ದೀನಿ. ಮೊದಲಿಗೆ ಈ ಮೆಣಸು, ಕೊತ್ತಂಬರಿ ಬೀಜ, ಮೆಂತೆಕಾಳೆಲ್ಲ ಇದೆಯಲ್ಲ, ಇದನ್ನು ಫಸ್ಟ್ ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಒಂದು ಬಾಣಲೆಗೆ 1 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನ ತಗೊಂಡಿದ್ದೀನಿ. ಅದಕ್ಕೆ ನೋಡಿ, ಇಲ್ಲಿ ನಾನು ಮೆಣಸನ್ನು ಫಸ್ಟ್ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, ಮಂಗಳೂರು ಕಡೆಯವರೆಲ್ಲ ಜಾಸ್ತಿಯಾಗಿ ಏನೇ ಸಾಂಬಾರ್ ಮಾಡಿದ್ರು ತೆಂಗಿನ ಎಣ್ಣೆಯಲ್ಲೇ ಮಾಡ್ತಾರೆ. ಅದರಲ್ಲೂ ಈ ಫಿಶ್ ಕರಿ ಅಂತೂ ತೆಂಗಿನ ಎಣ್ಣೆ ಹಾಕಿದ್ರೆ ತುಂಬಾನೇ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಫಿಶ್ ಕರಿಗೆ ನಾನು ಯಾವಾಗಲೂ ನಮ್ಮ ಮನೆಯಲ್ಲಿ ನಾನು ಹೆಚ್ಚಾಗಿ ಫಿಶ್ ಕರಿ ಅಥವಾ ಏನೇ ಮಾಡಲಿ ಹೆಚ್ಚಾಗಿ ನಾನು ಆಯಿಲ್ ಪ್ರಿಪೇರ್ ಮಾಡೋದೇ ತೆಂಗಿನ ಎಣ್ಣೆ ಹಾಗೆ ಗ್ರೌಂಡ್ನಟ್ ಆಯಿಲ್. ಈ 2 ಆಯಿಲ್ ಬಿಟ್ರೆ ಬೇರೆ ಯಾವ ಆಯಿಲ್ ಕೂಡ ನಾನು ಮನೆಯಲ್ಲಿ ಯೂಸ್ ಮಾಡಲ್ಲ. ಸೊ ಇದು ಇವಾಗ ಇಷ್ಟು ಫ್ರೈ ಆಗಿದೆ. ಇಷ್ಟು ಫ್ರೈ ಆಗ್ತಿರ್ಬೇಕಾದ್ರೆ ನಾನು ಮೊದಲೇ ಹೇಳಿದ ಹಾಗೆ ಕೊತ್ತಂಬರಿ, ಜೀರಿಗೆ, ಮೆಂತೆಕಾಳು, ಓಂ ಕಾಳು ಎಲ್ಲ ಇದೆಯಲ್ಲ, ಸೊ ಅದನ್ನೆಲ್ಲ ಒಟ್ಟಿಗೆ ಹಾಕೊಳ್ಳುವ. ಜಾಸ್ತಿ ಸುಟ್ಟೋಗ್ಬಾರ್ದು, ಅಂದ್ರೆ ಸ್ವಲ್ಪ ಇದನ್ನು ಒಂದು ಜಸ್ಟ್ ಕ್ರಂಚಿ ಟೈಪ್ ಬರುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಸೊ ನೋಡಿ, ಇಲ್ಲಿ ನೋಡಿ, ಬೇಕಿದ್ರೆ ತೆಂಗಿನಕಾಯಿ ಇವಾಗ ಕೂಡ ನಿಮ್ಗೆ ಇದ್ರ ಜೊತೆನೆ ಫ್ರೈ ಮಾಡಿ ಹಾಕೋಬಹುದು. ನಾನು ಬೇರೆನೆ ತೆಂಗಿನಕಾಯಿಯನ್ನು ಬೇರೆನೆ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಕೆಲವರಿಗೆ ಫ್ರೈ ಮಾಡಿ ತೆಂಗಿನಕಾಯಿ ಮೀನಿಗೆ ಹಾಕೋದೇನಾದ್ರೂ ಅಭ್ಯಾಸ ಇದ್ರೆ ಸೊ ಹಾಗೆ ಕೂಡ ಮಾಡ್ಬೋದು, ನೋ ಪ್ರಾಬ್ಲಮ್. ಸೊ ಇದು ಇವಾಗ ನೋಡಿ ಚೆನ್ನಾಗಿ ಇಲ್ಲಿ ಫ್ರೈ ಆಗ್ತಾ ಇದೆ. ಗ್ಯಾಸ್ ಉರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಎಲ್ಲ ಸುಟ್ಟು ಹೋಗುತ್ತೆ ಮಸಾಲೆಗಳು. ತುಂಬಾನೇ ದಿವಸ ಆಯ್ತು ನಾನು ವಿಡಿಯೋನೇ ಹಾಕ್ಲಿಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಸ್ವಲ್ಪ ಇಶ್ಯೂಸ್ ಇತ್ತು. ಸೊ ಹಾಗಾಗಿ ನಂಗೆ ವಿಡಿಯೋ ಮಾಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ನೋಡುವ, ಕಂಪಲ್ಸರಿ ವಿಡಿಯೋ ಹಾಕ್ಲಿಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಸೊ ನೋಡಿ, ಇದೀಗ ಇಷ್ಟು ಫ್ರೈ ಆಗಿದೆ, ಸಾಕನ್ಸುತ್ತೆ. ಸೊ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳುವ. ಇವಾಗ ಇದರ ಜೊತೆ ನಾನು ನೀರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕೊಂಡಿದ್ದೀನಿ. ಇದು ಹೆಚ್ಚಾಗಿ ಮಳೆ ಟೈಮಲ್ಲಿ ಜಾಸ್ತಿನೇ ಈ ಮೀನು ನಮ್ಮ ಮಂಗಳೂರು ಕಡೆ ಎಲ್ಲ ಸಿಗುವಂಥದ್ದು. ಅಂದ್ರೆ ಹೆಚ್ಚು ಜನರು ಹೇಳ್ತಾರೆ ಮಳೆಗಾಲದ್ದು ಪದಾರ್ಥ ಹೇಳಿ. ಅಂದ್ರೆ ಮಳೆ ಟೈಮಲ್ಲಿ ಎಲ್ಲ ಈ ಮೀನುಗಳು ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ಅದೇ ನಿಮ್ಗೆ ಬೇಸಿಗೆ ಟೈಮಲ್ಲೆಲ್ಲ ಸಿಗುತ್ತೆ, ಆದ್ರೆ ಇಷ್ಟು ಫ್ರೆಶ್ ಆಗಿ ಏನಂದ್ರೆ ಇಷ್ಟು ದೊಡ್ಡ ಆಗಿರೋ ಮೀನು ಸಿಗೋದು ರೇರ್ ಅಂತೇಳಿ ಅನ್ಕೊಳ್ತೀನಿ.
ಹಾಗೆ ಇದು ಮಳೆ ಟೈಮ್ ಇದು ರೆಸಿಪಿ ಅಂತಾನೆ ಹೇಳ್ಬಹುದು ಇದನ್ನು. ನನ್ಗಂತೂ ಈ ಮೀನ್ ಇದೆಯಲ್ಲ ತುಂಬಾ ಇಷ್ಟ. ಯಾಕೆ ಗೊತ್ತಾ? ಫಸ್ಟ್ ಹೇಳ್ತೀನಿ ಕೇಳಿ. ಈ ಮೀನಿದು ಪದಾರ್ಥ ಅಂದ್ರೆ ಸಾರು ಇದೆಯಲ್ಲ, ಮೀನು ಇಲ್ಲ ಅಂದ್ರೂ ಇದ್ರ ಸಾರು ವಾವ್ ಏನು ರುಚಿ ಆಗುತ್ತೆ ಗೊತ್ತಾ ಊಟ ಮಾಡೋದಕ್ಕೆಲ್ಲ. ಹಾಗೆ ಈ ಮೀನ್ ಇದೆಯಲ್ಲ ಏನು ಪ್ರಾಬ್ಲಮ್ ಇಲ್ಲ ತಿಂದ್ರೆ. ಅಂದ್ರೆ ಈ ಮೀನಲ್ಲಿ ಮುಳ್ಳು ಇದೆಯಲ್ಲ, ಮುಳ್ಳು ತುಂಬಾನೇ ಸಣ್ಣ ಮುಳ್ಳಿರೋದು. ಹಾಗೆ ನಮ್ಗೆ ಈಸಿಯಾಗಿ ಇದನ್ನು ತಿನ್ಬಹುದು. ಮುಳ್ಳು ಚುಚ್ಚಿಕೊಳ್ಳುತ್ತೆ ಬಾಯಿಗೆ, ಅದು ಇದು ಆ ತರ ಪ್ರಾಬ್ಲಮ್ ಏನಿಲ್ಲ. ಸೊ ತುಂಬಾನೇ ಚೆನ್ನಾಗಿರುತ್ತೆ ಇದರ ಟೇಸ್ಟ್ ಅಂತೂ ನಾನು ಹೇಳ್ತೀನಿ ಕೇಳಿ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ನಾನು ಮಾಡಿದ ಮೆಥಡಲ್ಲೇ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸೊ ನಿಮ್ಗೂ ಗೊತ್ತಾಗುತ್ತೆ. ಇವಾಗ ನೋಡಿ ಮೀನೆಲ್ಲ ನಾನು ಕ್ಲೀನ್ ಮಾಡ್ಕೊಂಡು ತಂದಿದ್ದೀನಿ. ನೋಡ್ಬೋದು ಇಲ್ಲಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಆದ್ರೆ ಈ ಮೀನಿಗೆ ರೇಟ್ ಅಂತೂ ಕೇಳಿದ್ರೆ ನೀವು ನಿಮ್ಗೆ ಒಮ್ಮೆಲೆ ಗಾಬರಿ ಆಗ್ಬೋದು ಈ ಮೀನಿದು ರೇಟ್ ಕೇಳಿದ್ರೆ. ಇದು ನಾನು ಅರ್ಧ ಕೆಜಿ ಮೀನನ್ನು ಇವತ್ತು ತಗೊಂಡ್ ಬಂದಿದ್ದೀನಿ. ಈ ಅರ್ಧ ಕೆಜಿ ಮೀನಿಗೆ ಎಷ್ಟು ಗೊತ್ತಾ? 300 ರೂಪಾಯಿ. ಅಂದ್ರೆ 1 ಕೆಜಿ ಮೀನಿಗೆ 600 ರೂಪಾಯಿ. ಇದೇ ನಮ್ಮ ಮಂಗಳೂರು ಕಡೆಯಲ್ಲಿ ಹೋಗಿ ಕೇಳೋದಾದ್ರೆ ಈ ಕೊಲ್ಲತಾರು ಮೀನ್ ಇದೆಯಲ್ಲ 100 ರೂಪಾಯಿಗೆ 1.5 ಕೆಜಿ ಆಗುವಷ್ಟು ಕೊಟ್ಬಿಡ್ತಾರೆ. ಅದೇ ಡಿಫ್ರೆನ್ಸ್. ಅಂದ್ರೆ ಒಂದೊಂದು ಕಡೆ ಒಂದೊಂದು ತರ ಇರುತ್ತೆ ರೇಟ್. ಸೊ ಇದು ಇವಾಗ ತಣ್ಣಗೆ ಆಗಿದೆ. ಇದಕ್ಕೆ ಕೊಕೊನಟ್ ತುರಿಯನ್ನು ಹಾಕಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ತರ್ತೀನಿ. ಮೊದಲು ರುಬ್ಬುವಾಗ ತೆಂಗಿನಕಾಯಿ ತುರಿ ಜೊತೆ ಸ್ವಲ್ಪ ಒಂದು ಸ್ಪೂನ್, ಸಣ್ಣ ಸ್ಪೂನ್ ಅಲ್ಲಿ 1 ಸ್ಪೂನ್ ಆಗುವಷ್ಟು ಅರಶಿನ ಕೂಡ ಹಾಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ತರ್ತೀನಿ. ಇವಾಗ ಗ್ಯಾಸ್ ಸ್ಟವ್ ನ ಆನ್ ಮಾಡ್ಕೊಂಡು ಇಲ್ಲಿ ನಾನು ಒಂದು ಮಣ್ಣಿದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಬಿಸಿ ಆಗ್ಲಿ. ಆಮೇಲೆ ಬಿಸಿ ಆದ್ಮೇಲೆ ಇದಕ್ಕೆ ನಾನು ಹೇಳಿದ ಹಾಗೆ ಗ್ಯಾಸಿನ ಅವಶ್ಯಕತೆ ಸ್ವಲ್ಪ ಕಡಿಮೆನೇ ಇರುತ್ತೆ. ಅಂದ್ರೆ ಇದರ ಬಿಸಿಗೆನೆ ಮಸಾಲೆ ಎಲ್ಲ ಬೆಂದು ಹೋಗುತ್ತೆ. ಇದು ಇವಾಗ ನೋಡ್ಬೋದು. ಈಗ ಈ ಪಾತ್ರೆ ಬಿಸಿ ಆಗಿದೆ. ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಈ ತೆಂಗಿನ ಎಣ್ಣೆ ಯಾಕೆ ನಾನು ಈಗ ಹಾಕೊಂಡೆ ಅಂತ ಹೇಳಿದ್ರೆ, ಇದು ನಾನು ಈ ಪದಾರ್ಥನ ಒಗ್ಗರಣೆಯಲ್ಲಿ ಮಾಡ್ತಾ ಇರೋದು. ಸೊ ಇದಕ್ಕೆ ಫಸ್ಟ್ ನಾನು ತೆಂಗಿನ ಎಣ್ಣೆಯನ್ನು ಹಾಕೊಂಡಿರೋದು. ಇದು ಇವಾಗ ಬಿಸಿ ಆಗಿದೆ. ಈಗ ನಾನು ಸ್ವಲ್ಪ ಸಾಸಿವೆಯನ್ನ ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಈ ತರ ಒಗ್ಗರಣೆಯಲ್ಲಿ ನೀವು ಮೀನ್ ಸಾರು ಮಾಡಿ ನೋಡಿ. ಅಂದ್ರೆ ಎಲ್ಲ ಮೀನು ಅಲ್ಲ, ಈ ತರ ಮೀನುಗಳಿಗೆಲ್ಲ ನಾವು ಒಗ್ಗರಣೆಯಲ್ಲಿ ಈ ತರ ಸಾರು ಮಾಡೋದ್ರಿಂದ ತುಂಬಾನೇ ಟೇಸ್ಟ್ ಕೊಡುತ್ತೆ. ಇದು ಇವಾಗ ನೋಡಿ ಸಾಸಿವೆ ಎಲ್ಲ ಚಿಟಪಟ ಸಿಡಿತಾ ಇದೆ. ಈಗ ನಾನು 4 ಸಲ ಬೆಳ್ಳುಳ್ಳಿನ ಜಜ್ಜಿ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ನೀರುಳ್ಳಿನ ನೋಡಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಹಾಕೊಳ್ತಾ ಇದ್ದೀನಿ. ಅದರ ಜೊತೆ ನಾನು ಒಂದು ಟೊಮೆಟೊನ, ಅಂದ್ರೆ ಇದು ಹುಳಿ ಟೊಮೆಟೊ, ಇದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಇದು ಇದರ ಬಿಸಿಗೆನೆ ಬೇಯ್ತದೆ ಟೊಮೆಟೊ. ಸಪ್ರೇಟ್ ಆಗಿ ಬೇಯಿಸಿ ಹಾಕ್ಬೇಕಂತ ಹೇಳಿ ಏನಿಲ್ಲ. ಇದರ ಬಿಸಿಗೆನೆ ಟೊಮೆಟೊ ಬೆಂದು ಹೋಗುತ್ತೆ. ಅಂದ್ರೆ ಕಾಯಿ ಟೊಮೆಟೊ ತಗೋಬೇಡಿ, ಆದಷ್ಟು ಹಣ್ಣು ಟೊಮೆಟೊನೇ ತಗೊಳ್ಳಿ. ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ನನ್ಗಂತೂ ಕರ್ಬೇವು ಸೊಪ್ಪು ಅಂದ್ರೆ ಸಖತ್ ಇಷ್ಟ. ಯಾರಿಗೆಲ್ಲ ಕರ್ಬೇವು ಸೊಪ್ಪು ಅಂದ್ರೆ ತುಂಬಾ ಇಷ್ಟ ಅಂತೇಳಿ ನನಗೆ ಕಮೆಂಟ್ ಮಾಡಿ ಆಯ್ತಾ. ನನಗೆ ಕರ್ಬೇವು ಯಾವುದೇ ಪದಾರ್ಥಕ್ಕೆ ಆಗಲಿ ಕರ್ಬೇವು ಸೊಪ್ಪು ಹಾಕಿಲ್ಲ ಅಂದ್ರೆ ಏನೋ ಒಂಥರ ಅನ್ಫೀಲಿಂಗ್ ಆಗೋದು. ಏನೋ ಮಿಸ್ ಮಾಡ್ಕೊಂಡಿದ್ದೀನಲ್ಲ ಅಂತೇಳಿ. ಸೊ ಇದು ಇವಾಗ ಸ್ವಲ್ಪ ಹೊತ್ತು ಬೇಯ್ತಾ ಇರಲಿ. ಈಗ 1 ಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡೆ. ಏನ್ ಅನ್ಕೋಬೇಡಿ, ನಮ್ಮ ಹನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾಳೆ. ಅವಳಿಗೆ ಯಾರು ಮನೆ ಹತ್ರ ಬರಬಾರ್ದು. ಮನೆ ಹತ್ರ ಬಂದ್ರೆ ಅವಳಿಗೆ ಏನೋ ಅನ್ಫೀಲ್ ಆಗ್ತಾ ಇದೆ. ಫೀಲಿಂಗ್ ಲೈಕ್ ವಾವ್ ಅಂತ ಹೇಳ್ತಾರಲ್ಲ ಹಾಗೆ ನನ್ನ ಹನಿಗೆ ಫೀಲಿಂಗ್ ಲೈಕ್ ವಾಕ್ ಅಂತ ಹೇಳಿ ಆ ಥರ. ಏನ್ ಅನ್ಕೋಬೇಡಿ. ಇದು ಇವಾಗ ಒಗ್ಗರಣೆಯಲ್ಲಿ ಬೆಳ್ಳುಳ್ಳಿ, ಸಾಸಿವೆ, ಟೊಮೆಟೊ, ಕರಿಬೇವು ಸೊಪ್ಪು ಹಾಗೆ ಸ್ವಲ್ಪ ಉಪ್ಪು ಇವೆಲ್ಲನೂ ಚೆನ್ನಾಗಿ ಇವಾಗ 2 ನಿಮಿಷ ಹೀಗೇನೆ ಫ್ರೈ ಆಗಲಿ. ಇದು 2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು ರುಬ್ಬಿಟ್ಟಂತಹ ಈ ಮಸಾಲೆನ ಹಾಕೊಳ್ಳುವ. ಮಸಾಲೆನ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ.
ಎಷ್ಟು ನೀರು ಬೇಕು ಈ ಟೈಮಲ್ಲಿ ಸೇರಿಸ್ಕೊಳ್ಳುವ. ಅಂದ್ರೆ ಈ ಮಣ್ಣಿನ ಪಾತ್ರೆಯಲ್ಲಿ ಆದಷ್ಟು ಮಂದನೆ ಆಗ್ತದೆ, ಅಂದ್ರೆ ಥಿಕ್ನೆಸ್ ಬರುತ್ತೆ ಮಸಾಲೆ. ಅದಕ್ಕೋಸ್ಕರ ನೀರನ್ನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡೋದಾದ್ರೆ ನೋಡ್ಕೊಂಡು ಮಾಡಿ ಆಯ್ತಾ. ನೋಡಿ ಈ ಅದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಉಪ್ಪು ಕೂಡ ಚೆಕ್ ಮಾಡ್ತೀನಿ ಸರಿಯಾಗಿದೆಯಾ ಅಂತ ಹೇಳಿ. ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದ ಮೇಲೆ ಗ್ಯಾಸ್ ಸ್ಟವ್ ಉರಿ ಇದೆಯಲ್ಲ, ಆ ಉರಿನ ಆದಷ್ಟು ಮೆಲ್ಲ ಇಟ್ಟು ಆಮೇಲೆ ನಾವು ಮೀನನ್ನು ಹಾಕೊಳ್ಳುವಂಥದ್ದು. ಇದು ಇವಾಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದಿತಾ ಇದೆ. ಈ ಟೈಮಲ್ಲಿ ಗ್ಯಾಸ್ ಉರಿನ ಆದಷ್ಟು ಮೆಲ್ಲ ಇಟ್ಟು ಆಮೇಲೆ ಮೀನನ್ನು ಸೇರಿಸಬೇಕು. ಈ ಮೀನನ್ನು ಸೇರಿಸಿ ತುಂಬಾ ಹೊತ್ತು ಬೇಯಿಸ್ಲಿಕ್ಕೆ ಇಲ್ಲ, ಜಸ್ಟ್ ಒಂದು 2 ನಿಮಿಷ ಬೆಂದ್ರೆ ಸಾಕು. ಈ ಮೀನ್ ಇದೆಯಲ್ಲ, ಈ ಮೀನನ್ನು ಸೇರಿಸಿಕೊಳ್ಳುವ. ಎಲ್ಲ ಮೀನನ್ನು ಹಾಕೊಂಡೆ. ಈಗ ಆಲ್ಮೋಸ್ಟ್ ಮೀನೆಲ್ಲ ಬೆಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಮುಂದೆ ಕುದಿ ಬರ್ತಾ ಇದೆಯಲ್ಲ, ಸೊ ರೆಡಿ ಆಗಿದೆ ಮೀನ್ ಸಾರು. ಹಾಗೆ ಕುದಿ ಬರ್ತಾ ಇರೋದು ನಿಮ್ಗೆ ಕಾಣ್ಬಹುದು. ಸೊ ಇದು ಇವಾಗ ಇಷ್ಟು ಆದ್ರೆ ಇವತ್ತಿನ ಮೀನ್ ಸಾರು ರೆಡಿ ಆಯ್ತು. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯ್ತು ನಂಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಇವತ್ತಿನ ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು, ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡ್ಬೇಕು. ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡ್ಬೇಕು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಐಡಿಯಲ್ಲಿ ಇನ್ನು ಯಾರು ಫಾಲೋ ಮಾಡಿಲ್ಲ ನೋಡಿ, ಈ ವಿಡಿಯೋ ಕೆಳಗೆ ನೋಡಿ, ಇಲ್ಲೇ ಡಿಸ್ಕ್ರಿಪ್ಷನ್ ಹತ್ರನೇ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಐಡಿ ಇದೆ. ಸೊ ಅಲ್ಲೂ ಫಾಲೋ ಮಾಡಬಹುದು. ಹಾಗೆ ಈ ವಿಡಿಯೋ ಕೆಳಗಡೆನೆ ನಾನು ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ. ಸೊ ಅಲ್ಲೂ ಬಂದು ನಿಮ್ಗೆ ಫಾಲೋ ಮಾಡಬಹುದು. ಸೊ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಹಾಗೆ ಅಲ್ಲೇ ಹತ್ರ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನೀವು ಆ ತರ ಮಾಡಿದ್ರೆ ನಂದು ವಿಡಿಯೋ ಪ್ರತಿ ಸಲ ನಾನು ವಿಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಡೋಂಟ್ ಮಿಸ್ ಇಟ್, ಓಕೆನಾ. ಸೊ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇದು ಟೇಸ್ಟ್ ಹೇಗೆ ಬಂದಿತ್ತು ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದು ಇಷ್ಟ ಆದ್ರೆ ಸಾಕು. ಈಗ ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡ್ಕೊಳ್ಳುವ. ನೋಡಿ ಕೊಲ್ಲತಾರು ಪದಾರ್ಥ ಎಷ್ಟು ಚೆನ್ನಾಗಿ ಬಂದಿದೆ, ಕೊಲ್ಲತಾರು ಮೀನಿದು ಪದಾರ್ಥ. ಸೊ ಇದು ಇವಾಗ ನಾನು ಟೇಸ್ಟ್ ಹೇಗಿದೆ ಅಂತ ಹೇಳಿ ಹೇಳ್ತೀನಿ ನೋಡಿ. ಬಾಯ್ಲ್ಡ್ ರೈಸ್ ಜೊತೆ ಕೊಲ್ಲತಾರು ಮೀನಿದು ಸಾರು, ಆಹಾ ಸೂಪರ್ ಕಾಂಬಿನೇಷನ್. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿದೆ. ಮೀನು ಕೂಡ ತುಂಬಾ ಫ್ರೆಶ್ ಆಗಿದೆ, ಹಾಗೆ ಪದಾರ್ಥ ಕೂಡ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಆಯ್ತಾ. ಹಾಗೆ ನನಗೆ ಹೇಳಿ, ನೀವು ಈ ತರ ಮೀನು ಪದಾರ್ಥ ಮಾಡಿದ್ರಿಂದ ನಿಮ್ಗೆಲ್ಲ ಖುಷಿ ಆಯ್ತಾ ಇಲ್ವಾ ಅಂತ ಹೇಳಿ. ಸೊ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಸಿ ಯು.